ಕಟ್ಟತಿರ್ಲ ಪ್ರೇಮ್. ಓಕೆ, ನಮಸ್ಕಾರ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಮಂಜುನಾಥ್ ಜಿಕೆ. ಸ್ನೇಹಿತರೆ, ನಾನು ದಿನನಿತ್ಯ ವಿಶೇಷ ಚರ್ಚೆಗಳನ್ನ ರೈತರ ಬಗ್ಗೆ ಹಗಲಿರುಳು ದುಡಿಯುವುದನ್ನ ತೋರಿಸ್ತಾ ಇದ್ದೀನಿ. ಮತ್ತೆ ರೈತರ ಪರವಾಗಿ ಸುಮಾರು ದಿನಗಳಿಂದ ತಮ್ಮ ಬದ್ದಲಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ. ಹೋರಾಟದಿಂದ ತಾವೆಲ್ಲ ತುಂಬಾ ಸಕ್ಸಸ್ ಕೊಂಡಿದ್ದೀರಿ, ಸಕ್ಸಸ್ ಆಗಿರೋದನ್ನ ನೋಡಿದಿರಿ ಜಮಖಂಡಿ ತಾಲೂಕಿನಲ್ಲಿ. ಸೊ ಇವತ್ತು ಏನು ಜಮಖಂಡಿ ತಾಲೂಕಿನಲ್ಲಿ ಆ ಯಾಕೆ ಈ ತರ ಆಗ್ತಿದೆ, ಏನ್ ಆಗ್ತಿದೆ, ಯಾಕೆ ರೈತರಿಗೆನೆ ಈ ತರ ಸಮಸ್ಯೆಗಳು ಉತ್ಪತ್ತಿ ಆಗತ್ತೆ, ಅಥವಾ ರೈತರಿಗೆ ಕಣ್ ಮುಂದೆ ಕಾಣುವಂತ ಆಟಗಳನ್ನ ನಡಿಬಾರ್ದನ್ನೋ ಈ ತರ ಕೃತ್ಯಗಳು ನಡೀತಾ ಇದೆ. ಗೊತ್ತಿಲ್ಲ, ಬಟ್ ಯಾಕೆ ನಡೆದಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಯಾಕೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ನಾನು ಹೇಳೋದು ಅರ್ಥ ಆಗ್ಬೋದು ಸ್ನೇಹಿತರೆ. ಜಮಖಂಡಿ ತಾಲೂಕಿನಲ್ಲಿ APMC ಅಂತ ಏನ್ ಕರೆಸ್ಕೊತೀವಲ್ಲ, APMC ಅಂದ್ರೆ ರೈತರಿಗೆ ಒಂದು ಅನುಕೂಲ ಆಗ್ಲಿ ಅಂತ APMC ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿನೂ ಇರುತ್ತೆ. ಅಂದ್ರೆ ಒಂದು APMC ನಡಿಬೇಕಾದ್ರೆ ಕಾಳು ಕಡಿ ರೈತರಿಗೆ ಬರುವಂತ ಸಾಮಗ್ರಿಗಳನ್ನ ಸರಿಯಾದ ಸೇಫ್ ಆಗಿ ಇಟ್ಟುಕೊಂಡು ಮತ್ತೆ ಜೊತೆಗೆ ಅದಕ್ಕೆ ತಕ್ಕಂತ ಬೆಲೆ ಕೊಡಬೇಕು ಅಂತ ಇರುತ್ತೆ. ಅದ್ರ ಮಧ್ಯೆ ಒಂದು ಜೋಳ ಆಗ್ಲಿ, ಒಂದು ಅಕ್ಕಿ ಆಗ್ಲಿ, ಒಂದು ಗೋಧಿ ಆಗ್ಲಿ, ಏನಾದ್ರೂ ಸಣ್ಣ ಹುಳುಕು ಕಾಳು ಏನಾದ್ರೂ ಸ್ವಲ್ಪ ಬೇರೆ ರೀತಿ ಬಂದ್ರೆ ಅದನ್ನೇ ನಾವು ದೂರ ಆಚೆ ಎಸಕ್ ಬಿಡ್ತೀವಿ. ಅಂದ್ರೆ ಊರಿಂದ ಆಚೆ ಹಾಕಿ ಬಿಡ್ತೀವಿ. ಅದನ್ನ ದನಗಳಿಗೆ ಕೂಡ ಹಾಕಲ್ಲ, ದನ ಕರೆಗೂ ಕೂಡ ಹಾಕಲ್ಲ. ಇವತ್ತು ಅಂತದ್ರಲ್ಲಿನೇ ಜಮಖಂಡಿ ತಾಲೂಕಿನಲ್ಲಿ ಏನು ಅಬಕಾರಿ ಅಧಿಕಾರಿಗಳ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಒಂದು ಮೆಡಿಸಿನ್, ಒಂದು ತಿನ್ನುವಂತ ಆಹಾರ, ಒಂದು ಚಾಕ್ಲೇಟ್ ಎಕ್ಸ್ಪೈರ್ ಆದ್ರೆ ನಾವು ಮನೆಯಿಂದ ಆಚೆ ಹಾಕ್ತಿವಿ. ಇವತ್ತು ಎಕ್ಸ್ಪೈರ್ ಆಗಿರುವ ಏನು ವೈನ್ ಅಂತ ಕರಿತೀವಿ, ಏನು ಡ್ರಿಂಕ್ಸ್ ಅಂತ ಕರಿತೀವಿ, ಇವತ್ತು ರೈತರ ಜಾಗದಲ್ಲೇನೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ನಾನು ಒಬ್ಬ ರೈತನ ಮಗನೇ, ಈಗ್ಲೂ ರೈತನೇ. ನಾನೇನು ಹೊಟ್ಟೆಪಾಡಿಗೆ ಏನೋ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ನಾನು ಒಬ್ಬ ರೈತ ಆಗಿ ನಾನು ಈ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ನಾನೊಬ್ಬ ಮಾಧ್ಯಮನ ಕೇಳ್ತಾ ಇಲ್ಲ. ನಂದು ಟ್ರ್ಯಾಕ್ಟರ್ ಇಲ್ಲೇ ಬಂದು ಓಡಾಡುತ್ತೆ, ಇಲ್ಲೇ ಬಂದು ಅಕ್ಕಿ ಜೋಳ ಎಲ್ಲ ಹಾಕ್ತಿರ್ತೀವಿ ನಾವು. ಇದು ಎಕ್ಸ್ಪೈರ್ ಆಗಿರೋದನ್ನೇ ಇಲ್ಲಿ ಹಾಕ್ತಾ ಇದಾರಂದ್ರೆ ಎಕ್ಸ್ಪೈರ್ ಆಗಿರೋದು ಎಲ್ಲಿ ಹಾಕ್ತಿವಿ? ಇಲ್ಲ, ನಾನು ಅಧಿಕಾರಿಗಳನ್ನ ಕೇಳಿದ್ಮೇಲೆ ಇಲ್ಲ ಬಾವಿ ಇದೆ, ಬಾವಿಯಲ್ಲಿ ಹೋಗ್ಬಿಡುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಎಕ್ಸ್ಪೈರ್? ಏನು ಎಕ್ಸ್ಪೈರ್ ಅಂದ್ರೆ ಅದನ್ನ ಯಾವ ಜಾಗದಲ್ಲಿ ಇಡ್ತೀವಿ, ಅದನ್ನ ಯಾಕೆ ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ಅಂದ್ಮೇಲೆ ನಾವ್ ಏನ್ ಮಾಡಕ್ ಸಾಧ್ಯ? ಸ್ನೇಹಿತರೆ, ಇದು ನಾನು ಖಂಡಿತವಾಗ್ಲೂ ಮೊನ್ನೆ ಕೂಡ ನಾನು ನೇರವಾಗಿ MP ಅವ್ರಿಗಿನ ಮಾತಾಡಿದ್ದೀನಿ. ಮತ್ತೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಆದ ರೋಲರ್ MLA ಅವ್ರಿಗೂ ಕೂಡ ನಾನು ಮಾತಾಡಿದ್ದೀನಿ ಈ ವಿಷಯದ ಕುರಿತಾಗಿತ್ತು. ಅವೆಲ್ಲ ತುಂಬಾ ಆಶೀರ್ವಾದ ಮಾಡಿದ್ರಿ ನೀವು ಈ ವಿಷಯ. ಅದನ್ನು ಕೂಡ ನನಗೆ ಸಕ್ಸಸ್ ಆಗಿ ಕೊಟ್ಟಿದ್ರಿ. ಇದನ್ನು ಕೂಡ ನಾನು ಬಿಡಲ್ಲ. ಯಾಕೆ ರೈತರಿಗೆ ಆಗ್ತಿರೋ ಸಮಸ್ಯೆ, ರೈತರಿಗೆ ಆಗ್ತಿರೋ ತೊಂದ್ರೆ ಇದೇ. ಒಂದು ಸಣ್ಣ ಪುಟ್ಟ ಏನೋ ಒಂದು ಕ್ರಿಮಿ ಕೀಟಗಳು ಎಷ್ಟು ಹುಟ್ಟುತ್ತೆ, ಇದರಿಂದ ಹುಟ್ಟುತ್ತೆ ಕ್ರಿಮಿ ಕೀಟಗಳು. ಒಂದು ಜೋಳದಲ್ಲಿ ಒಂದು ಹುಳ ಆಗುತ್ತೆ, ಏನಾಗುತ್ತೆ ಅದು ರೈತರಾದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಂಥದ್ರ ಮಧ್ಯೆ ಅಧಿಕಾರಿಗಳು ಕೂತು ಆರಾಮಾಗಿ ಕೂತು ಇಲ್ಲ ನನಗ್ ಕೊಟ್ಟಿದ್ದಾರೆ ಪರ್ಮಿಷನ್ ಅಂತ ಹೇಳಿದ್ರು. ಯಾರು ಕೊಟ್ರು ಪರ್ಮಿಷನ್? ಪರ್ಮಿಷನ್ ಕೊಟ್ರೆ ಮಾಡ್ಲಿ, ಅದಕ್ಕೆ ನಾವ್ ಯಾವ್ದು ಅಡ್ಡಿ ಪಡಿಸಲ್ಲ. ಈಗ್ಲಾದ್ರೂ ಮಾಡ್ಲಿ, ನಾವೇ ಮುಂದ್ ಕುತ್ಕೊಂಡು ನಾವು ಇನ್ನೂ ಹೆಲ್ಪ್ ಮಾಡ್ಬಿಡ್ತೀವಿ. ನಾವು ಏನಾದ್ರೂ ಮಾಡಕ್ ಹೆಲ್ಪ್ ಮಾಡ್ಬಿಡ್ತೀವಿ. ಯಾಕಿದು? ಯಾಕೆ ರೈತರಿಗೆ ಬೆಲೆ ಇಲ್ವಾ? ಬರ್ತಾ ಇದಾರೆ, ರೈತ ಸಂಘದವರು ಬರ್ತಾ ಇದಾರೆ, ಎಲ್ರೂ ಬರ್ತಾ ಇದಾರೆ. ಇದು ಯಾಕೆ ಈ ತರ ಆಗ್ತಾ ಇದೆ? ದಯವಿಟ್ಟು ತಾವು ಇದನ್ನ ನಮ್ಗೆ ಸಹಕರಿಸ್ಬೇಕು. ನಾನು ಈಗಾಗ್ಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಭ್ರಷ್ಟತೆ ವಿರುದ್ಧ ನಾನು ಪಾದಯಾತ್ರೆ ಮಾಡಿದವ್. ನಾನು ಈ ಕಣ್ಣು ಮುಂದೆ ಕಾಣ್ತಾ ಇದ್ರು ನಾವು ಬಿಡ್ತೀವೇನ್ರಿ? ಹಾಗಾಗಿ ಇವತ್ತಿನ ಈ ನಿಜ ಸಂಗತಿಯನ್ನ ನೋಡ್ರಿ ನಾನು